CSK ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಈಗಾಗಲೇ ನಿನ್ನೆ ದಿವಸ ಏನು ಆಟ ಆಡ್ತು ಈ ಒಂದು ಪಂದ್ಯದಲ್ಲಿ CSK ಒಂದು ಹೀನಾಯವಾದಂತಹ ಸೋಲನ್ನು ಕಂಡಿದೆ. ರಾಜಸ್ಥಾನ್ ರಾಯಲ್ಸ್ ಭರ್ಜರಿಯಾದಂತಹ ಗೆಲುವನ್ನು ಸಾಧಿಸಿದೆ. ಒಂದು ಕಡೆ CSKನಲ್ಲಿ ಧೋನಿ ಇಲ್ಲದೆ ಇರೋದು ಮೈನಸ್ ಪಾಯಿಂಟ್ ಕೂಡ ಆಗಿದೆ. ಹಾಗೆ ಜಡೇಜಾ ಇಲ್ಲದೆ ಇರೋದಂತೂ ಇನ್ನೂ ದೊಡ್ಡ ಮಟ್ಟದ ರೀತಿಯಲ್ಲಿ ಮೈನಸ್ ಪಾಯಿಂಟ್ ಆಗಿದೆ. ಈಗ ಮ್ಯಾಚ್ನ ವಿಚಾರಕ್ಕೆ ಬರೋದಾದರೆ ಮೊದಲನೇದಾಗಿ ರಾಜಸ್ಥಾನ್ ರಾಯಲ್ಸ್ ಟಾಸನ್ನು ಗೆಲ್ಲುತ್ತೆ. ಟಾಸನ್ನು ಗೆದ್ದ ನಂತರ ಬಾಲಿಂಗನ್ನು ಆಯ್ಕೆ ಮಾಡುತ್ತೆ. ಅಖಾಡಕ್ಕೆ ಎಂಟ್ರಿ ಕೊಟ್ಟಂತಹ CSK ತಂಡದ ಆಟಗಾರರು ಓಪನಿಂಗ್ನಲ್ಲಿ ಅಂದರೆ ಪವರ್ ಪ್ಲೇನಲ್ಲಿಗೆ ಒಂದಿಷ್ಟು ವಿಕೆಟ್ಗಳು ಅಂದರೆ 41ಕ್ಕೆ 4 ವಿಕೆಟ್ಗಳು ಬೀಳುತ್ತೆ. ಇನ್ನು ಮಿಡಲ್ ಓವರ್ನಲ್ಲಿ ನಾವು ನೋಡೋದಾದರೆ ರವೀಂದ್ರ ಜಡೇಜಾ ಅವರು ಅದ್ಭುತವಾದಂತಹ ಬಾಲಿಂಗ್ನ ಮುಖಾಂತರ ಶಿವಮ್ ದುಬೆ ಆಗಿರ್ಬೋದು ಮತ್ತು ಸರ್ಫ್ರಾಜ್ ಖಾನ್ ಇವರಿಬ್ಬರ ವಿಕೆಟ್ಗಳನ್ನು ರವೀಂದ್ರ ಜಡೇಜಾ ಅವರು ತೆಗೆದುಕೊಳ್ತಾರೆ. ಅದಾದ ನಂತರ CSKನಲ್ಲಿ ಒಂದು ತಕ್ಕ ಮಟ್ಟಿಗೆ ಆಟ ಆಡಿದವರು ಅಂತಂದರೆ ಓವರ್ಟನ್ಸ್ ಅವರು, ಮುಖ್ಯವಾಗಿ ಜಾಮಿ ಓವರ್ಟನ್ಸ್ ಅವರು 36 ಬಾಲ್ಗೆ 43 ರನ್ನ ಹೊಡಿತಾರೆ. ಇಫ್ ಇನ್ ಕೇಸ್ ಅವರೇನಾದರೂ 43 ರನ್ನ ಹೊಡೆದೇ ಇದ್ದಿಲ್ಲ ಅಂದರೆ ಖಂಡಿತವಾಗ್ಲೂ CSKಯ ಟಾರ್ಗೆಟ್ 100ರ ಒಳಗಡೆ ಇರ್ತಾಯಿತ್ತು, ಕೇವಲ ಡಬಲ್ ಡಿಜಿಟ್ ಒಳಗಡೆ ಇರ್ತಾಯಿತ್ತು. ಈಗ ಅದರಿಂದೋಸ್ಕರ ಮುಖ್ಯವಾಗಿ ಜಮಿ ಓವರ್ಟನ್ ಅವರು ಆಡಿರುವಂತಹ ಆಟದಿಂದ 43 ರನ್ಗಳನ್ನು ಅವರು ಮಾತ್ರ ಹೊಡೆದಿದ್ದಾರೆ. ಎಲ್ಲ ಉಳಿದಂತಹ ಪ್ಲೇಯರ್ಸ್ಗಳು 5, 10, 12, 15 ರನ್ಗಳಿಗೆ ಔಟಾಗಿ ಹೋಗಿರುವಂಥವರು. ಸೊ CSKನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥವರು ನಿನ್ನೆ ಜಾಮಿ ಓವರ್ಟನ್ ಅವರು. ಇನ್ನು ಸೆಕೆಂಡ್ ಇನ್ನಿಂಗ್ಸ್ನ ವಿಚಾರಕ್ಕೆ ನಾವು ಬರೋದಾದರೆ ಒಂದು ಕಡೆ ರಾಜಸ್ಥಾನ್ ರಾಯಲ್ಸ್ ಒಳ್ಳೆ ಓಪನಿಂಗನ್ನು ಕೊಡುತ್ತೆ. ಮುಖ್ಯವಾಗಿ ಯಶಸ್ವಿ ಜೈಸ್ವಾಲ್ ಆಗಿರ್ಬೋದು ಮತ್ತು ವೈಭವ್ ಸೂರ್ಯವಂಶಿ ಆಗಿರ್ಬೋದು. ವೈಭವ್ ಸೂರ್ಯವಂಶಿ ಅವರು ಒಬ್ಬ 15 ವರ್ಷದ ಯುವಕ ಆದರೂ ಸಹಿತ ನಿನ್ನೆ ದಿನ ಅತ್ಯುತ್ತಮವಾದಂತಹ ಆಟವನ್ನು ಆಡಿದ್ದಾರೆ. ಕೇವಲ 15 ಬಾಲ್ನಲ್ಲಿ 50 ರನ್ಗಳನ್ನು ಹೊಡೆದಿದ್ದಾರೆ. ಒಂದು ಕಡೆಯಿಂದ ನಾವು ನೋಡೋದಾದರೆ ಇಬ್ಬರೂ ಕೂಡ ಯಂಗ್ಸ್ಟರ್ಸ್ ಪ್ಲೇಯರ್ಸ್ಗಳೇ. ಯಶಸ್ವಿ ಜೈಸ್ವಾಲ್ ಆಗಿರ್ಬೋದು, ವೈಭವ್ ಸೂರ್ಯವಂಶಿ ಆಗಿರ್ಬೋದು, ಒಳ್ಳೆ ಓಪನಿಂಗನ್ನು, ಒಂದು ಡೇಂಜರಸ್ ಓಪನಿಂಗನ್ನು ಕೂಡ ನಿನ್ನೆ ದಿನ ನೀಡ್ತಾರೆ. ಇದೆಲ್ಲ ಆದ ನಂತರ 17 ಬಾಲ್ಗಳಿಗೆ 52 ರನ್ಗಳನ್ನು ವೈಭವ್ ಸೂರ್ಯವಂಶಿ ಅವರು ಹೊಡಿತಾರೆ. ಅದರಲ್ಲಿ ಮುಖ್ಯವಾಗಿ 4 ಬೌಂಡ್ರಿಗಳನ್ನು ಹೊಡಿತಾರೆ, 5 ಸಿಕ್ಸಸ್ಗಳನ್ನು ಕೂಡ ವೈಭವ್ ಸೂರ್ಯವಂಶಿಯನ್ನು ಹೊಡಿತಾರೆ. ಅದಾದ ನಂತರ ಮುಖ್ಯವಾಗಿ ಇಲ್ಲಿ ಪವರ್ ಪ್ಲೇ ಆದ ನಂತರ 74 ರನ್ಗಳನ್ನು ಹೊಡೆದು ಸಹಿತ ಒಂದೇ ಒಂದು ವಿಕೆಟ್ಗಳನ್ನು ಕೂಡ ಕಳೆದುಕೊಂಡಿರಲಿಲ್ಲ 6 ಓವರ್ನಲ್ಲಿ. ಇನ್ನು ಇದಿಷ್ಟು ಪವರ್ ಪ್ಲೇ ವಿಚಾರ. ಅದಾದ ನಂತರ ರಿಯಾನ್ ಪವರ್ ಆಗಿರ್ಬೋದು ಮತ್ತು ಜೈಸ್ವಾಲ್ ಆಗಿರ್ಬೋದು ಕಡೆ ಓವರ್ಗಳಲ್ಲಿ ಅಂದರೆ ಡೆತ್ ಓವರ್ಗಳಲ್ಲಾಗಿರ್ಬೋದು ತುಂಬ ಸಲೀಸಾಗಿ ಈಸಿಯಾಗಿ ಒಂದು ಮ್ಯಾಚನ್ನ ಮುಗಿಸ್ತಾರೆ. ಇನ್ನು ಇಲ್ಲಿ ಮುಖ್ಯವಾಗಿ CSK ಸೋತಿರುವ ಒಂದು ಕಾರಣವನ್ನು ನಾವು ನೋಡೋದಾದರೆ ಮೊದಲನೇದಾಗಿ ಧೋನಿ ಅವರು ಇಲ್ಲದೆ ಇರುವಂಥ ಒಂದು ಕಾರಣ. ಯಾಕೆ ಅಂತಂದರೆ ಧೋನಿ ಅವ್ರಿಗೆ ಇದ್ದಿದ್ರೆ ಋತುರಾಜ್ ಗಾಯಕ್ವಾಡ್ ಅವರಿಗೆ ಒಂದು ಕಡೆಯಿಂದ ಎಲ್ಪ್ ಮಾಡ್ತಾಯಿದ್ರು, ಒಂದು ಸ್ಟ್ರಾಟಜಿಯನ್ನು ಯಾವ ಥರ ಬಳಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಧೋನಿ ಅವರು ಒಂದಿಷ್ಟು ಐಡಿಯಾಗಳನ್ನು, ಒಂದು ಎಕ್ಸ್ಪೀರಿಯೆನ್ಸನ್ನು ಶೇರ್ ಮಾಡ್ತಾಯಿದ್ರು. ಇನ್ನೊಂದು ವಿಚಾರ ಅಂತ ನಾವು ನೋಡೋದಾದರೆ ಪ್ಲೇಯರ್ಸ್ ಯಾರೂ ಕೂಡ ಫಾರ್ಮಲ್ಲಿ ಇದ್ದಿಲ್ಲ. CSKಯ ಪ್ರಮುಖ ಪ್ಲೇಯರ್ಸ್ಗಳು ಯಾರು ಋತುರಾಜ್ ಗಾಯಕ್ವಾಡ್ ಆಗಿರ್ಬೋದು, ಸಂಜು ಸ್ಯಾಮ್ಸನ್ ಆಗಿರ್ಬೋದು, ಯಾರೂ ಸಹ ನಿನ್ನೆ ದಿನ ಫಾರ್ಮಲ್ಲಿ ಇರಲಿಲ್ಲ. ಆ ಒಂದು ಕಾರಣದಿಂದಾಗಿ ಈ CSK ಸೋಲೋದಕ್ಕೆ ಒಂದು ಕಾರಣ ಅಂತಲೂ ಕೂಡ ಹೇಳ್ಬೋದು. ಅದ್ರ ಜೊತೆಗೆ ಋತುರಾಜ್ ಗಾಯಕ್ವಾಡ್ಗೆ ಯಾರೂ ಕೂಡ ಸಹಾಯ ಮಾಡುವಂತಹ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅಂದರೆ ಋತುರಾಜ್ ಗಾಯಕ್ವಾಡ್ಗೆ ಇದೇ ಥರ ಹೋಗಬೇಕು, ಇದೇ ಥರ ಬಾಲಿಂಗ್ನ ಮಾಡಬೇಕು ಮತ್ತು ಇದೇ ಥರ ಬ್ಯಾಟಿಂಗ್ ಲೈನಪ್ನ ಕಳಿಸ್ಬೇಕು ಅನ್ನೋದರಲ್ಲಿ ಸ್ವಲ್ಪ ಋತುರಾಜ್ ಗಾಯಕ್ವಾಡ್ ಅವರು ಎಡವಿದ್ರು ಅಂತಲೂ ಕಾಣಿಸುತ್ತೆ. ಇನ್ನು ಕಡೆಯದಾಗಿ ಬಾಲಿಂಗ್ನ ವಿಚಾರಕ್ಕೆ ಬಂದರೆ CSKನಲ್ಲಿ ಅಷ್ಟರ ಮಟ್ಟಿಗೆ ಏನು ಬಾಲಿಂಗು ಕೂಡ ಕಾಣಲಿಲ್ಲ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಾವು ನೋಡಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ರವೀಂದ್ರ ಜಡೇಜಾ ಅವರು ಒಂದು CSK ತನ್ನ ಮಾಜಿ ತಂಡ ಏನಿದೆ CSK ವಿರುದ್ಧವಾಗಿ ಅದ್ಭುತವಾಗಿ ರವೀಂದ್ರ ಜಡೇಜಾ ಅವರು ನಿನ್ನೆ ದಿನ ಕಾಣಿಸ್ಕೊಂಡಿದ್ದಾರೆ. ಇದು ಒಂದು ಕಡೆ ಆದರೆ ಸಂಜು ಸ್ಯಾಮ್ಸನ್ ಅವರು ಇದರಲ್ಲಿ ವಿಫಲತೆ ಅಂದರೆ ಸೋತಿದ್ದಾರೆ ಅಂತಲೇ ಕೂಡ ಹೇಳ್ಬೋದು. CSK ತಂಡಕ್ಕೆ ಯಾವಾಗ ಸಂಜು ಸ್ಯಾಮ್ಸನ್ ಅವರು ಎಂಟ್ರಿ ಕೊಟ್ಟಿದ್ದಾರೆ, ಮುಖ್ಯವಾಗಿ CSK ಮೊದಲ ಬಾರಿಗೆ ಈ ರೀತಿಯಾಗಿ ಮೊದಲ ಪಂದ್ಯವನ್ನೇ ಇಷ್ಟು ಹೀನಾಯವಾಗಿ ಸೋಲನ್ನು ಕಂಡಿರುವಂಥದ್ದು.